ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೃಪಾ ಸಂಜಯ್ ವ್ಲಾಗ್ಸ್. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಶಾಪಿಂಗ್ ಹೋಗೋವಾಗ ಯೂಸ್ ಆಗುತ್ತೆ. ಸೊ ನಾನು ನನ್ನ ಫ್ರೆಂಡ್ಸ್ ಜೊತೆ ಇವತ್ತು ಚಿಕ್ಕಪೇಟೆ ಶಾಪಿಂಗ್ಗೆ ಹೋಗ್ತಾ ಇದ್ದೀನಿ. ಏನೇನೆಲ್ಲ ತಗೋತೀವಿ, ಏನೇನೆಲ್ಲ ಮಾಡ್ತೀವಿ, ಏನೇನೆಲ್ಲ ಆಗುತ್ತೆ ಅನ್ನೋದು ಈ ವ್ಲಾಗಲ್ಲಿ ಇರುತ್ತೆ. ನಿಮಗೂ ಕೂಡ ಮಾಹಿತಿ ಆಗಿರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಫಸ್ಟ್ ನಾವು ಹೋಗಿದ್ದು ಡ್ರೆಸ್ ತೊಗೊಳೋದಕ್ಕೆ. ಹಬ್ಬ ಅಂತ ಅಂದಮೇಲೆ ಹೆಣ್ಮಕ್ಳಿಗೆ ಸೀರೆ, ಬಟ್ಟೆ, ಬಳೆ ಇದೆ ಅಲ್ವಾ, ಆಸೆ ತೊಗೊಳ್ಬೇಕು, ಹಾಕೋಬೇಕು ಅಂತ. ಸೊ ಹಾಗಾಗಿ ನಾವು ಕೂಡ ಫಸ್ಟ್ ಹೋಗಿದ್ದು ಚಿಕ್ಕಪೇಟೆಯಲ್ಲಿ ಸಂಡೇ ಬಜಾರ್ ಕಡೆ ಇಳ್ಕೊಂಡು ಅಲ್ಲಿಂದ ನಡ್ಕೊಂಡು ಹೋದ್ವಿ. ಬಟ್ಟೆ ಅಂಗಡಿಗೆ ಹೋಗ್ತಾ ಇದ್ವಿ. ಸೊ ಆನ್ ದ ವೇ ಹೋಗ್ತಾ ಸುಮಾರು ಈ ಥರ ವೆಂಡರ್ಸ್ಗಳು ಪಂಚಲೋಹದ್ದು ಉಂಗುರ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ರು. ಆಲ್ಮೋಸ್ಟ್ ಸುಮಾರು ವೆರೈಟಿ ಡಿಸೈನ್ಸ್ ಆ್ಯಂಡ್ ಸೈಜಸ್ ಕೂಡ ಇತ್ತು. ನಿಮಗೆ ಇಷ್ಟ ಆದರೆ ತೊಗೊಳ್ಬೋದು ಅಂತ ಹೇಳ್ತೀನಿ. ಇಲ್ಲಿ ಜಾಸ್ತಿ ಏನು ಇವ್ರಿಗೇನು ನ್ಯಾವಿಗೇಷನ್ ಬೇಕಾಗಿಲ್ಲ. ಆನ್ ದ ವೇ ಚಿಕ್ಕಪೇಟೆ ಮೇನ್ ರೋಡ್ ಏನಿದೆ ಆ ರೋಡಲ್ಲಿ ಹೋಗ್ತಾನೆ ರೈಟ್ ಸೈಡ್ ಅಥವಾ ಲೆಫ್ಟ್ ಸೈಡಲ್ಲಿ ಈ ಥರ ಇಟ್ಕೊಂಡಿರ್ತಾರೆ. ಆ್ಯಂಡ್ ಕಾಸ್ಟ್ ಕೂಡ 200 rupees ಅಂತ ಅಂದರು. ನನಗೆ ಗೊತ್ತಿಲ್ಲ ಹೌ ಫಾರ್ ಇದು ಪಂಚಲೋಹದ್ದೇ ಜೆನ್ಯೂನ್ ಪ್ರಾಡಕ್ಟ್, ಅದೆಲ್ಲ ನನಗೆ ಗೊತ್ತಿಲ್ಲ. ಡಿಸೈನ್ಸ್ ವೈಸ್ ಎಲ್ಲ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. 200 rupees ಪರ್ ಒನ್ಗೆ ಮಾರ್ತಾಯಿದ್ರು. ಆ್ಯಂಡ್ 500 rupeesಗೆ 3 ಕೊಡ್ತೀವಿ ಅಂತ ಹೇಳಿದ್ರು. ಸೊ ನಾವೇನು ತೊಗೊಳ್ಳಿಲ್ಲ, ನೋಡಿದ್ವಿ, ಡಿಸೈನ್ಸ್ ಇಷ್ಟ ಆಯಿತು. ಅಲ್ಲಿಂದ ಮುಂದೆ ಹೋಗಿದ್ದು ಮೇಯ್ನಾಗಿ ಬಟ್ಟೆ ತೊಗೊಳ್ಬೇಕಂತ ಆಲ್ಮೋಸ್ಟ್ 1.5 hours ಇದ್ವೇನೋ ಆ ಅಂಗಡಿನಲ್ಲಿ. ಆ ಅಂಗಡಿ ಬಗ್ಗೆ ಹೇಳಲೇಬೇಕು. ಚಿಕ್ಕಪೇಟೆ ಮೇನ್ ರೋಡಲ್ಲೇ ಇರುವಂಥದ್ದು. ಸಂಡೇ ಬಜಾರ್ ಚಿಕ್ಕಪೇಟೆ ಮೇನ್ ರೋಡ್ ಏನಿದೆ ಅದೇ ರೋಡಲ್ಲಿ ಹೋಗ್ತಾ ಸ್ಟ್ರೈಟ್ ರೈಟ್ ಸೈಡ್ಗೆ ರಾಜಾ ಮಾರ್ಕೆಟ್ಗೆಲ್ಲ ಹೋಗೋ ರೋಡ್ ಬರುತ್ತಲ್ವ, ಚಿಕ್ಕಪೇಟೆ ಅಂದರೆ ಸುದರ್ಶನ್ ಸಿಲ್ಕ್ಸ್ ಎಲ್ಲ ರೋಡ್ ಬರುತ್ತೆ, ಅಲ್ಲಿ ರೈಟ್ ಹೋಗೋದು ಬೇಡ, ಇನ್ನೂ ಸ್ಟ್ರೈಟಾಗೆ ಹೋದರೆ ಸೆಕೆಂಡ್ ರೋಡ್ ರೈಟ್ ಸೈಡಲ್ಲೇ ಇರೋವಂಥದ್ದು, ಮೇನ್ ರೋಡಲ್ಲೇ ಇರೋವಂಥ ಅಂಗಡಿ. ಆ್ಯಂಡ್ ನೀವು ಗೂಗಲ್ ಮ್ಯಾಪ್ಸಲ್ಲಿ ಕೂಡ ಲೊಕೇಶನ್ ಹಾಕ್ಕೊಂಡ್ರೆ ಬರುತ್ತೆ. ಹೆಸರು ಶೀಲಾ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಅಂತ. ಸುಮಾರು 1 ವರ್ಷದ ಮುಂಚೆ ನನಗೆ ಪರಿಚಯ ಆಗಿದ್ದಂತಹ ಅಂಗಡಿ ಇದು. ನನ್ನ ಫ್ರೆಂಡ್ ಮದುವೆಗೋಸ್ಕರ ನಾವು ಶಾಪಿಂಗ್ ಮಾಡ್ತಾ ಇರೋ ಟೈಮಲ್ಲಿ ಪರಿಚಯ ಆಗಿದ್ದು. ಹೆಣ್ಮಕ್ಳಿಗೆ ಡಿಸೈನರ್ ವೇರ್ ಕುರ್ತಿ, ಚೂಡಿದಾರ್, ಅನಾರ್ಕಲಿ ಈ ಥರದ್ದೆಲ್ಲ ಬೇಕಂತ ಹೇಳಿದ್ರೆ ಮಾಡಿಸಿದ ಅಂಗಡಿ ಅಂತ ಅನ್ಬೋದು. ನಮ್ಗೆ ಅಲ್ಲಿದ್ದಂತಹ ಕಲೆಕ್ಷನ್ಸ್ಗಳನ್ನ ನೋಡಿ 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 ಯಾವುದು ಒಂದಕ್ಕಿಂತ ಒಂದು ಸಖತ್ತಾಗಿದೆ. ಆ್ಯಂಡ್ ಪ್ರೈಸ್ ವೈಸ್ ಕೂಡ ಹೋಲ್ಸೇಲ್ ಪ್ರೈಸಲ್ಲಿ ಕೊಡೋದು. ನೀವು ಚಿಕ್ಕಪೇಟೆನಲ್ಲಿ ಎಲ್ಲೇ ಹೋದರೂ ಇದು ಯಾವುದೇ ರೀತಿಯ ಪೇಯ್ಡ್ ಪ್ರಮೋಷನ್ ಅಲ್ಲ, ನನಗೆ ಪರ್ಸ್ನಲಿ ಇಷ್ಟ ಇರುವಂತಹ ಅಂಗಡಿ, ಹಾಗಾಗಿನೇ ನಾನು ಹೇಳ್ತಾ ಇರೋದು. ಆ್ಯಂಡ್ ಆಲ್ಮೋಸ್ಟ್ 1 ವರ್ಷದಿಂದ ನಾವು ಯಾವುದೇ ರೀತಿಯ ಚೂಡಿದಾರ್ ಅದೆಲ್ಲ ತೊಗೊಳ್ಬೇಕಂದ್ರೂ ನಾನು ನನ್ನ ಫ್ರೆಂಡ್ಸ್ ಇಲ್ಲಿಗೆ ಹೋಗ್ತೀವಿ. ಸೊ ನನ್ನ ಕೊಲೀಗ್ಸ್ ಬಂದಿದ್ರಲ್ಲ, ಅವರು ನನ್ನ ಫ್ರೆಂಡ್ಸ್ ಆಗಿರೋದ್ರಿಂದ ಸೊ ಅವ್ರನ್ನೂ ಕರ್ಕೊಂಡು ಹೋಗಿದ್ದೆ ಅಲ್ಲಿಗೆ. ಆ್ಯಂಡ್ ಅವ್ರು ಮುಂಚೆನೇ ಅಲ್ಲಿ ಹೋಗಿದ್ರಂತೆ. ಸೊ ಅವರು ಕೂಡ ಅಲ್ಲೇ ಪರ್ಚೇಸ್ ಮಾಡಿದ್ದು ನೋಡಿದ್ರ. ಸೊ ಅವರು ಚನ್ನಪಟ್ಟಣದಿಂದ ಬಂದು ಕೂಡ ಚಿಕ್ಕಪೇಟೆನಲ್ಲಿ ಒಂದು ಸ್ಪೆಸಿಫೈಡ್ ಅಂಗಡಿನಲ್ಲೇ ತೊಗೊತಾರೆ ಅಂದರೆ ಆ ಅಂಗಡಿ ಎಷ್ಟು ಚೆನ್ನಾಗಿರುವಂಥ ಕ್ವಾಲಿಟಿ ಮತ್ತು ಆಪ್ಷನ್ಸ್ಗಳನ್ನ ಇಟ್ಟಿರ್ಬೋದು, ಯೋಚನೆ ಮಾಡಿ. ನಮಗೂ ಅಷ್ಟೇ ಸುಮಾರು ಪೀಸ್ಗಳು ಇಷ್ಟ ಆಯಿತು. ಎಲ್ಲನೂ ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತಾರೆ. ಆ್ಯಂಡ್ ಕಲರ್ಸ್ ಒಂದಕ್ಕಿಂತ ಒಂದು ವೈಬ್ರೆಂಟ್ ಆಗಿ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ನಮಗಂತೂ ಆ ಆಪ್ಷನ್ಸ್ನ ನೋಡಿನೇ ಸಾಕಾಗೋಯ್ತು. ಯಾವುದಪ್ಪ ಸೆಲೆಕ್ಟ್ ಮಾಡೋದು, ಒಂದಕ್ಕಿಂತ ಒಂದು ಚೆನ್ನಾಗಿದೆ, ಯಾವುದಾದ್ರೂ 1-2 ತೊಗೊಳ್ಳೋಣ ಅಂತ ಅಂದ್ಕೊಂಡ್ರೆ ಆ ಮನಸ್ಸಿಗೆ ಸಮಾಧಾನ ಅನ್ನೋದು ಅನಿಸ್ತಾನೇ ಇಲ್ಲ. ಸೊ ನೀವು ಯಾರು ಚೂಡಿದಾರ್ಗಳು ಅಥವಾ ಕುರ್ತಿ ಈ ಥರ ಸೆಟ್ಗಳನ್ನ ನೋಡ್ತಿದ್ರೆ 100% ಶೀಲಾ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ಗೆ ವಿಸಿಟ್ ಮಾಡಿ. ನಾನು ಅದರ ಲೊಕೇಶನ್ ಮತ್ತು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಪೇಜ್ನ ಕೂಡ ಟ್ಯಾಗ್ ಮಾಡಿರ್ತೀನಿ. ಇದು ಯಾವುದೇ ರೀತಿಯ ಪೇಯ್ಡ್ ಪ್ರಮೋಷನ್ ಅಲ್ಲ, ಅಥವಾ ಅವ್ರು ನನಗೆ ಪ್ರಮೋಷನ್ ಮಾಡೋಕ್ಕೆ ಏನೂ ಹೇಳಿಲ್ಲ. ದಿಸ್ ಈಸ್ ಮೈ ಪರ್ಸ್ನಲ್ ಚಾಯ್ಸ್. ಚಿಕ್ಕಪೇಟೆ ಚೂಡಿದಾರ್ ತೊಗೊಳ್ಬೇಕು, ದಿಸ್ ಇಸ್ ದ ಓನ್ಲಿ ಚಾಯ್ಸ್ ವಿಚ್ ಐ ಮೇಕ್. ಸೊ ನಾವು ಎಲ್ಲ ಹೋಗಿದ್ದವರು ಫಸ್ಟ್ ಬಟ್ಟೆಗಳನ್ನ ನೋಡ್ಕೊಂಡು ಬಿಡೋಣ ಅಂತ ಹೇಳಿ ಒಂದಷ್ಟು ಸೆಲೆಕ್ಟ್ ಮಾಡ್ಕೊಂಡ್ವಿ. ಅದರಲ್ಲಿ ಫಿಲ್ಟರ್ ಮಾಡಲೇಬೇಕಾಯಿತು, ಬೇರೆ ಏನೂ ಆಪ್ಷನ್ ಇರಲಿಲ್ಲ. ಸೊ ಹಬ್ಬಕ್ಕೆ 1-2 ಜೊತೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಯಾವ್ದು ಚೆನ್ನಾಗಿದೆ ಅಂತ ಹೇಳಿ ಹಾಕ್ಕೊಂಡು ಕೂಡ ನೋಡ್ತಾ ಇದ್ವಿ, ಯಾವ್ದು ನಮಗೆ ಸೂಟ್ ಆಗುತ್ತೆ ಅಂತ. ಒಂದಕ್ಕಿಂತ ಒಂದು. ಆ್ಯಂಡ್ ಆಫರಲ್ಲಿ ಬೇರೆ ಇತ್ತು ಕೆಲವೊಂದಷ್ಟು. 2000 ಎಬೋವ್ ಇರೋದೂ ಒಳಗಡೆ ತೋರಿಸ್ಕೊಡ್ತಾರೆ. ಆ್ಯಂಡ್ ಇದೆಲ್ಲ ಬಿಲೋ 2000 ಇತ್ತು. ಆಯಿತಾ, ನಾನು ಒಂದೊಂದು ರೇಟು ಡಿಫರ್ ಆಗಿರೋದ್ರಿಂದ ನಾನು ರೇಟ್ಸ್ ಬಗ್ಗೆ ಮಾತಾಡೋದಕ್ಕೆ ಹೋಗಲ್ಲ. ಬಟ್ ನಿಮಗೆ ಹೇಳೋ ಥರ ಅಂದರೆ 1500 2000 ಒಳಗಡೆದೆಲ್ಲ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ನಾವು ಹಾಕ್ಕೊಂಡಿರೋದು ಅದೆಲ್ಲ ಆ ಬಜೆಟ್ ರೇಂಜಿಂದು. ಆ್ಯಂಡ್ ನಮಗೆ ಅದರಲ್ಲೇ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಕಲರ್ಸು ಅಷ್ಟೇ ಒಂದಕ್ಕಿಂತ ಒಂದು ಸಖತ್ತಾಗಿತ್ತು. ಕೆಲವೊಂದಷ್ಟು ಬನಾರಸಿ ಮೆಟೀರಿಯಲ್ ಇರೋ ಥರದಿತ್ತು, ಕೆಲವೊಂದು ಅವರವರೇ ಏನೋ ಮೆಟೀರಿಯಲ್ ಟರ್ಮ್ಸ್ನ ಯೂಸ್ ಮಾಡ್ತಾರೆ, ನಮ್ಗೆ ಗೊತ್ತಿಲ್ಲ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ. ಬಟ್ ನನಗೆ ಇದೊಂದು ಡ್ರೆಸ್ ಮತ್ತು ಇನ್ನೊಂದು ಆವಾಗಲೇ ಹಾಕ್ಕೊಂಡಿದ್ನಲ್ಲ ಸ್ವಲ್ಪ ಯೆಲ್ಲೋಯಿಶ್ ಅಥವಾ ಗ್ರೀನ್ ಕಲರ್ದು, ನನಗೆ ಆ 2 ಡ್ರೆಸ್ ತುಂಬಾ ಇಷ್ಟ ಆಯಿತು. ಸೊ ಟೋಟಲಾಗಿ ಇದು 4 ತೊಗೊಂಡ್ವಿ. ನಾನು
ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಸೇರಿ ತೊಗೊಂಡಿದ್ದು. ನಾನು 2 ತೊಗೊಂಡೆ, ಅವರಿಬ್ಬರು ಒಂದು ತೊಗೊಂಡ್ರು. ನಮಗಂತೂ ಇಲ್ಲಿ ಪರ್ಸ್ನಲ್ ಫೇವ್ರೆಟ್ ಆಗಿ ಇಷ್ಟ ಆಗಿದ್ದಂತಹ ಜಾಗ. ಆ್ಯಂಡ್ ಹೇಳ್ದಂಗೆ 1 ವರ್ಷದಿಂದ ಇದೇ ಜಾಗಕ್ಕೆ ಬರ್ತಾ ಇರೋದು. ಅವರ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇರುತ್ತೆ ಆ್ಯಂಡ್ ಅವರ ಅಡ್ರೆಸ್ ಕೂಡ ಅಲ್ಲೇ ಇದೆ. ಹೇಳ್ದಂಗೆ ಟ್ಯಾಗ್ ಮಾಡ್ತೀನಿ ಎಲ್ಲ ಇನ್ಫಾರ್ಮೇಷನ್ನು. ದಿ ಬೆಸ್ಟ್ ಅಂಗಡಿ ಅಂತಲೇ ಹೇಳ್ಬೋದು. ನೀವು ಚಿಕ್ಕಪೇಟೆಯಲ್ಲಿ ಎಲ್ಲಿ ಹುಡುಕಿದ್ರು. ಸೊ ಡ್ರೆಸ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಆನ್ ದ ವೇ ಹೋಗ್ತಾ ಅದಕ್ಕೆ ಆಕ್ಸೆಸರೀಸ್ನ ನೋಡೋಣ ಅಂತ ಹೇಳಿಬಿಟ್ಟು ಹೋದ್ವಿ. ಆ್ಯಂಡ್ ಇವಾಗೆಲ್ಲ ಟ್ರೆಂಡಿಂಗ್ ಅಲ್ಲ ಈ ಥರ ತಿನ್ ಲೇಯರ್ದು ಚೈನ್. 200 ರುಪೀಸ್ ಹೇಳಿದ್ರು, ಓಕೆ ತೀರಾ ಎಕ್ಸ್ಪೆನ್ಸಿವ್ ಇಲ್ಲ, ಬಟ್ ₹1 ಕಮ್ಮಿ ಮಾಡೋಕ್ಕೆ ರೆಡಿ ಇರಲಿಲ್ಲ. ನಾವು 3-4 ತೊಗೊತೀವಿ ಅಂತ ಹೇಳಿದ್ರು ₹1 ಕಮ್ಮಿ ಮಾಡೋದಕ್ಕೂ ರೆಡಿ ಇರಲಿಲ್ಲ. ಅದರಲ್ಲಿ ಯಾವ್ದು ಇಷ್ಟ ಆಯಿತೋ ಅದನ್ನೆಲ್ಲ ತೊಗೊಂಡು ಅಲ್ಲಿಂದ ಮುಂದೆ ಹೋಗ್ತಾ ಬ್ಲೌಸ್ ಪೀಸ್ ಬೇಕಾಗಿತ್ತು ಹಬ್ಬಕ್ಕೆ ಕೊಡೋರಿಗೆಲ್ಲ ಅಂತ. ಆ್ಯಂಡ್ ನೀವು ತೊಗೊಳ್ಳೋವಾಗ ಹುಷಾರಾಗಿರಿ. 80 ಸೆಂಟಿಮೀಟರ್ದು ಕೊಡ್ತೀವಿ, ನ್ಯಾಯವಾಗಿರೋದು ಕೊಡೋಣ. 1 ಮೀಟರ್ದೇ ನಾನು ತೊಗೊಂಡೆ. ಅಟ್ಲೀಸ್ಟ್ ಹೊಲ್ಸ್ಕೊಳಕ್ಕೆ ಆಗೋ ಥರ ಇರಬೇಕು. ಸುಮ್ಮನೆ ಬ್ಲೌಸ್ ಪೀಸ್ ಅಂದ ತಕ್ಷಣ ಒಬ್ಬರಿಂದ ಒಬ್ಬರಿಗೆ ಕೊಡೋ ಥರ ಇರಬಾರ್ದಲ್ಲ. ಸೊ ಹಾಗಾಗಿ ಚೆನ್ನಾಗಿರೋದನ್ನೇ ತೊಗೊಂಡೆ. ಆ್ಯಂಡ್ 1 ಮೀಟರ್ದನ್ನು ನೋಡಿ ತೊಗೊಳ್ಳಿ ನೀವು. ಆ್ಯಂಡ್ ಅಲ್ಲಿಂದ ಮುಂದೆ ಹೋಗ್ತಾ ಬಳೆ ಬೇಕಾಗಿತ್ತು ಅಂತ ಅಂದ್ಬಿಟ್ಟು ತೊಗೊಂಡ್ವಿ. ನೋಡಿದ್ರೆ ಅದನ್ನು ಮಗಳ ಸೈಜ್ ಸ್ವಲ್ಪ ಚಿಕ್ಕದೇ ತೊಗೊಂಡ್ಬಿಟ್ಟಿದ್ದೆ. ಅದು ಬಿಟ್ಟು ನನಗೆ ಸ್ಪೆಸಿಫಿಕ್ಕಾಗಿ ಈ ಥರದ್ದು ನೋಡಿದ್ದೆ. ಇವಾಗ ರೀಸೆಂಟಾಗಿ ಅರ್ಶಿನ ಕುಂಕುಮ ಕೊಡೋರೆಲ್ಲರೂ ಈ ಥರ ಡಿಫ್ರೆಂಟಾಗಿ ಏನೋ ಕೊಡ್ತಾರಲ್ಲ. ಸೊ ನಾನು ಕೂಡ ಅಂಥದ್ದೇ ನೋಡಿದ್ದೆ. ಹಾಗಾಗಿ ನಂಗೆ ಇದೇ ಸ್ಪೆಸಿಫಿಕ್ಕಾಗಿ ಬೇಕು ಅಂತ ರಾಜಾ ಮಾರ್ಕೆಟ್ ಸೈಡ್ ಹೋದರೆ ಇದೆಲ್ಲ ಸಿಗುತ್ತೆ. ಸೊ ತೊಗೊಂಡ್ವಿ ಅದನ್ನು ಏನು ಬೇಕೋ ಅದನ್ನ. ಆ್ಯಂಡ್ ನೀವು ನೋಡ್ಬೋದು ತೋರಣ ಹಾರ ಎಲ್ಲ ಎಷ್ಟು ಡಿಸೈನ್ ಆಗಿದ್ದಾವೆ. ಆ್ಯಂಡ್ ಇದು ಕಂಬ ನೆಡೋದು ಅಂತಾರಲ್ಲ, ಅಂದರೆ ಬಾಳೆ ಕಂಬ ನೆಡೋದಕ್ಕೆ ಅದು ಎಲ್ಲನೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಪ್ರೈಸ್ ವೈಸ್ ಸ್ವಲ್ಪ ಜಾಸ್ತಿನೇ ಇತ್ತು. ಸೊ ಇದೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ನನಗೆ ಕಂಪ್ಲೀಟ್ ಬಳೆದು ಸೆಟ್ ಕೂಡ ಬೇಕಾಗಿತ್ತು, ಅದನ್ನು ಕೂಡ ತೊಗೊಂಡ್ವಿ. ಆ್ಯಂಡ್ ಹೇಳ್ದಂಗೆ ಇದೆಲ್ಲ ರಾಜಾ ಮಾರ್ಕೆಟ್ ಸೈಡ್ ಇರೋ ಅಂಥದ್ದು. ಸೊ ಇಷ್ಟೆಲ್ಲ ಶಾಪಿಂಗ್ ಮಾಡಿಕೊಂಡು ಆ ಮಳೆನಲ್ಲೇ ವಾಪಸ್ ಹೊರಟ್ವಿ ಅಂತ ಹೇಳ್ಬೋದು. ಎಸ್ಪೆಷಲಿ ನಮಗೆ ಸ್ಯಾಟಿಸ್ಫೈ ಆಗಿದ್ದು ಡ್ರೆಸ್ ತೊಗೊಂಡಿದ್ದು ತುಂಬಾ ಖುಷಿ ಆಯಿತು ಅಂತ ಹೇಳ್ಬೋದು. ಆ್ಯಂಡ್ ಚಿಕ್ಕಪೇಟೆಗೆ ಹಬ್ಬದ ಟೈಮಲ್ಲಿ ಹೋದಾಗ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ವೀಕ್ ಡೇಸಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಬೆಳಗ್ಗೆ ಟೈಮೇ ಹೋಗಿ ನೋಡ್ಬೋದು ಎಷ್ಟು ರಶ್ ಇದೆ ಅಂತ. ಸೊ ಇಷ್ಟೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ವಾಪಸ್ ನಾವು ನಮ್ಮ ಮನೆಗೆ ಹೋದ್ವಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವ್ಲಾಗ್ವರೆಗೂ ನಮಸ್ತೆ.